ಇದೆ ಕಾಮಗಾರಿ ಯಾವ ರೀತಿ ಕಳಪೆ ಆಗಿದೆ ಏನೇನು ನಿಮ್ಗೆ ಸಮಸ್ಯೆ ಆಗ್ತಾ ಇದೆ? ಸರ್ ನಮ್ಮ ಹೆಸರು ತಾರಾಪತಿ ನಾಯಕ ಅಂತೇಳಿ ಸರ್. ಪ್ರಾಪರ್ ಆಗಿ ಬಂಡೇರ್ಲಾಪುರ ಗ್ರಾಮ ಸರ್. ನಮ್ಮ ಗ್ರಾಮದಲ್ಲಿ ಈಗ JJM ಕಾಮಗಾರಿ ಏನು ಬಂದು ಸರ್, ಮನೆ ಮನೆಗೆ ನೀರು ಅಂತ ಆ ಕಾಮಗಾರಿ ತುಂಬ ಕಳಪೆ ಮಟ್ಟದಲ್ಲಾಗಿದೆ ಸರ್. ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಿ ನಮ್ಮ ಗ್ರಾಮೀಣ ಕುಡಿಯುವ ನೀರಿನ ನೈರ್ಮಲ್ಯ ಇಲಾಖೆ ಅವ್ರಿಗೆ ಕೇಳಿದ್ರೆ ಅವರು ಒಂದು ಗೂಂಡಾವರ್ತನೆ ತೋರಿಸ್ತಾರೆ ಸರ್. ಆಮೇಲೆ ಜೀವ ಬೆದರಿಕೆ ಕೂಡ ಹಾಕ್ತಾರೆ. ಜೀವ ಬೆದರಿಕೆ ಹಾಕಿ ನಿಮ್ಗೆ ಯಾಕೆ ಬೇಕು ಹೋಗ, ಸುಮ್ಮನೆ ನಿಮ್ಮ ಕೆಲಸ ನೀವು ನೋಡ್ಕೊಳ್ರಿ ಅಂತ. ಅಂದರೆ ನಾವು ಯಾರು ಒಂದು ಯಾರು ಅವರು? ನಮ್ಮ ಡಬಲ್ ಆದಂಥ ಈ ಮಹೇಶ್ ಶಾಸ್ತ್ರಿ ಅಂತ ಸರ್, ಗ್ರಾಮೀಣ ಕುಡಿಯುವ ನೈರ್ಮಲ್ಯ ಇಲಾಖೆ ಕೊಪ್ಪಳದಲ್ಲಿ ಸರ್. ಅವರು ಡಿವಿಷನ್ ಇರ್ತಾರೆ. ಅವರಿಂದ ಮತ್ತು ಅವ್ರ ಜೊತೆಗೆ ಕಂಪ್ಯೂಟರ್ ಆಪರೇಟರ್ ಚೇತನ್ ಕನ್ಗೇರಿ ಅಂತ ಇದ್ದಾರೆ ಸರ್. ಅವರು ಸಹ ಅವರಿಗೆ ಸಪೋರ್ಟ್ ಆಗಿದ್ದಾರೆ. ಆಮೇಲೆ ಮತ್ತು ಅಲ್ಲಿ ಏನು ನಮಗೆ ಕಾಮಗಾರಿ ಮಾಡಿದ್ರು ಬಂಡೇರ್ಲಾಪುರ ಗ್ರಾಮದಲ್ಲಿ ಬಸವರಾಜ್ ಮೇಲ್ಮಳಿಗೆ ಅಂತ ಅವ್ರು ಗುತ್ತಿದಾರರು, ಅವರು ಸಹ ಬೆದರಿಕೆ ಆಗ್ತಾರೆ ಸರ್, ಜೀವ ಬೆದರಿಕೆ. ಅಂದರೆ ನಾವು ಈಗ ಕಳಪೆ ಮಟ್ಟದಲ್ಲಿ ಆಗಿದ್ದಿಲ್ಲ, ನಮಗೆ ಸರಿಯಾಗಿ ಕಾಮಗಾರಿ ಆಗಿಲ್ಲ ಅಂತ ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಜೀವ ಬೆದರಿಕೆ ಆಗ್ತಾರೆ. ಅಂದ್ರೆ ಇನ್ನೇನು ಸರ್, ನಾವು ಪ್ರಶ್ನೆ ಮಾಡೋದು ತಪ್ಪ. ನೀವು ಇದು ಕಂಪ್ಲೇಂಟ್ ಮಾಡಿರ? ಕಂಪ್ಲೇಂಟ್ ಮಾಡಿದ್ದೀನಿ ಸರ್, SP ಅವರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಅಲ್ಲಿಂದ ಅದು ಮುನ್ರಾಬಾದಿಗೆ ವರ್ಗಾವಣೆ ಆಗಿದೆ ಕಂಪ್ಲೇಂಟು. ನಿಮಗೆ ಬಂದು ಅವ್ರಿಗೆ ಫೋನ್ ಮಾಡಿ ಕರಿತಾರೆ, ಅವ್ರು ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದಾರೆ ಸರ್. ಇದುವರೆಗೆ ಯಾರು ನಮ್ಗೆ ಕರೆದಿಲ್ಲ. ಏನು ನಿಮ್ಗೆ ಇದು ಮಾಡಿ? ಯಾವುದೂ ಇಲ್ಲ ಸರ್, ಏನು ಕಾಲ್ ಮಾಡಿಲ್ಲ, ಏನಿಲ್ಲ ಸರ್ ನಮಗೆ ಇದುವರೆಗೆ ಯಾವುದು. ಮತ್ತೆ ಆಮೇಲೆ ಈಗ ಎಲ್ಲಾದ್ರೂ ಬೇರೆ ಕಡೆ ಕಂಪ್ಲೇಂಟ್ ಮಾಡಿರ? ಮತ್ತೆ ಅದನ್ನ ಲೋಕಾಯುಕ್ತ ಕಂಪ್ಲೇಂಟ್ ಕೂಡ ಮಾಡಿದ್ದೀನಿ ಸರ್. ನಾನು ಸರಿಯಾಗಿ ಆಗಿಲ್ಲ, ಕಂಪ್ಲೇಂಟ್ ಆಗಿದೆ ಸರ್. ಈಗ ಕಳಪೆ ಮಟ್ಟದಲ್ಲಿ ಮಾಡಿದ್ದಾರೆ ಸರ್ ಅಂತ ಅವರು ಪರಿಶೀಲನೆ ಮಾಡ್ತಿದ್ದಾರೆ ಸರ್. ಅದ್ರ ಡಾಕ್ಯುಮೆಂಟ್ಸ್ ಹತ್ರ ಇದೆ, ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಹಚ್ಚಾರ ಸರ್ ಅವರು. ಈಗೇನು ನಮ್ಮ ಕಾಂಟ್ರಾಕ್ಟ್ ಇದ್ದಾರೆ, ಕೆಲಸ ಮಾಡಿದ್ರು ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಸರ್ ಅದರಲ್ಲಿ ಹಚ್ಚಿರೋದು. ಕೇಳಿದ್ರೆ ನಿಮ್ ಜೀವ ಬೆದರಿಕೆ ಆಗ್ತದೆ ಸರ್. ನ್ಯಾಯ ಕೇಳೋದು ತಪ್ಪಾಗ್ಬಿಡ ಸರ್. ಈಗ ನ್ಯಾಯ ಕೇಳೋದು ತಪ್ಪಾಗ್ಬಿಡುತ್ತೆ. ರಕ್ಷಣೆ ಬೇಕು. ರಕ್ಷಣೆ ಬೇಕು ಸರ್. ಸ್ಥಳೀಯವಾಗಿ ಕೆಲಸ ಯಾರು ಮಾಡ್ತಾರೆ? ಸ್ಥಳೀಯವಾಗಿ ಸರ್ ಅಲ್ಲಿ ಒಬ್ರು ನಿಂಗಜ ಹಾಟಿ ಅಂತ ಒಬ್ರು ಮಾಡಿದ್ದಾರೆ ಸರ್. ಅವರು ಅವರಿಂದ ಕಾಲ್ ಬರ್ತಾ ಇದೆ ಸರ್. ಅವರು ಜೀವ ಬೆದರಿಕೆ ಆಗ್ತಾರೆ ಅಂತ ಸ್ಥಳೀಯರ ಮೇಲೆ ಯಾಕೆ ಆಗ್ತಾರೆ ಸರ್. ಮತ್ತೆ ಈಗ ರಕ್ಷಣೆ ಬೇಕು. ರಕ್ಷಣೆ ಬೇಕು ಸರ್ ನಮಗೆ.